ಅಳಿಯದ ನೆನಪು ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜನವರಿ 18ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ದಿವಂಗತ ಲಕ್ಷ್ಮೀನಾರಾಯಣ ನಾಗವಾರ ಅವರ ಅಳಿಯದ ನೆನಪು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಕುರಿತು ತಾಳಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘಟನೆಗಳ ಮುಖಂಡರ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಡಿಎಸ್ಎಸ್ ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕ ದೇವೇಂದ್ರ ಹಾದಿಮನಿ ವಹಿಸಿದ್ದರು. ಜಿಲ್ಲಾ ಸಂಘಟನಾ ಸಂಚಾಲಕ ಪರಶುರಾಮ ಎಂ ಕಟ್ಟಿಮನಿ ಮುಖ್ಯ ಅತಿಥಿಗರಾಗಿ ಆಗಮಿಸಿದ್ದರು. ಸಭೆಯಲ್ಲಿ ಮುಖಂಡರಾದ ದೇವೇಂದ್ರ ಹಾದಿಮನಿ, ಮಹೇಶ್ ಚಲವಾದಿ ಹಾಗೂ ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕ ನಾಗೇಶ್ ಕಟ್ಟಿಮನಿ ಮಾತನಾಡಿ, ದಲಿತರ ಸಮಸ್ಯೆಗಳು ಹಾಗೂ ಅವರ ಮೇಲೆ ನಡೆಯುವ ದೌರ್ಜನ್ಯದ ವಿರುದ್ಧ ಹೋರಾಡಿದ ನಾಯಕ ಲಕ್ಷ್ಮೀನಾರಾಯಣ ನಾಗವಾರ ಅವರ ಅಳಿಯದ ನೆನಪು ಕಾರ್ಯಕ್ರಮ ಜನವರಿ 18ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಅದರ ಯಶಸ್ವಿಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ ಎಂದರು. ಪೂರ್ವಭಾವಿ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ದೇವೇಂದ್ರ ಹಾದಿಮನಿ ಅವರಿಗೆ ಹಾಗೂ ಈ ಒಂದು ಪೂರ್ವಭಾವಿ ಸಭೆಯ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಪರಶುರಾಮ್ ಕಟ್ಟಿಮನಿ ಅವರಿಗೂ ಹಾಗೂ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಿಗೆ ನಾಗೇಶ್ ಕಟ್ಟಿಮನಿ ಅವರಿಗೂ ಮತ್ತು ಈ ಒಂದು ಪೂರ್ವ ಸಭೆಗೆ ಆಗಮಿಸಿದಂಥ ಎಲ್ಲ ತಾಳಿಕೋಟೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿದಂತೆ ಎಲ್ಲ ನನ್ನ ಆತ್ಮೀಯ ದಲಿತ ಬಂಧುಗಳಿಗೂ ಮತ್ತು ಗ್ರಾಮ ಶಾಖೆಯ ಪದಾಧಿಕಾರಿಗಳಿಗೂ ಈ ಒಂದು ಪೂರ್ವಭಾವಿ ಸಭೆಗೆ ಸ್ವಾಗತಿಸಿ ನಮಸ್ಕರಿಸುತ್ತೇನೆ. ಇದೇ ಮುಂಬರುವ ದಿನಮಾನಗಳಲ್ಲಿ ಜನವರಿ 18ರಂದು ಲಕ್ಷ್ಮೀನಾರಾಯಣ ನಾಗವಾರ ಅವರ ಒಂದು ಹೋರಾಟಗಾರನ ಅಳಿಯದ ನೆನಪು ಅಂತ ಒಂದು ಬೃಹತ್ ಸಮಾವೇಶನ ಅವರ ನೆನಪಿಗಾಗಿ ಹಮ್ಮಿಕೊಳ್ಳಲಾಗುತ್ತಿದೆ. ಆ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ಕೇವಲ ಹೋರಾಟಗಾರನ ಅಳಿಯದ ನೆನಪು ಅನ್ನೋದ್ರ ಜೊತೆಗೆ ಲಕ್ಷ್ಮೀನಾರಾಯಣ ಅವರ ಒಂದು ಅಳಿಯದ ನೆನಪು ನಾವೆಲ್ಲರೂ ಕೂಡ ನಾವೆಲ್ಲರೂ ಸೌಭಾಗ್ಯ ಅಂತಲೇ ಹೇಳ್ಬೋದು. ಯಾಕಂದ್ರೆ ಲಕ್ಷ್ಮೀನಾರಾಯಣ ನಾಗವಾರ ಅವರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಅವಾಗಲೇ ಹೇಳಿದ ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಗೆ ಸಂಘಟನೆಯನ್ನ ಕಟ್ಟಿ ಬೆಳೆಸಿದಂಥವ್ರು, ಮತ್ತೆ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ನೊಂದವರಿಗೆ ನ್ಯಾಯ ಕೊಡಿಸತಕ್ಕಂಥ ಕೆಲಸವನ್ನ ಮಾಡುವಂಥವ್ರು, ಮತ್ತೆ ಭೂಮಿ ಇಲ್ಲದವರಿಗೆ ಭೂಮಿಯನ್ನ ಕೊಡಿಸಿದಂತಹ ನಾಯಕರು ಕೂಡ ಹೌದು. ಇವರು ನಮ್ಮಲ್ಲಿ ಸುಮಾರು ಒಂದು ವರ್ಷಗಳಾಯಿತು. ಡಿಸೆಂಬರ್ 31ರಂದು ಇಡೀ ಜಗತ್ತೇ ಅವತ್ತಿನ ದಿವಸ ಹೊಸ ವರ್ಷಕ್ಕೆ ಕಾಲಿಡಬೇಕಾದ್ರೆ ನಮ್ಮೆಲ್ಲರ ಒಂದು ನೋವಿನ ದಿನವಾಗಿತ್ತು ಅವತ್ತಿನ ದಿವಸ. ಹಾಗಾಗಿ ನಾವೆಲ್ಲರೂ ಕೂಡ ಅವರ ನೆನಪಿನ ಒಂದು ಕಾರ್ಯಕ್ರಮವನ್ನ ನಮ್ಮೆಲ್ಲರೂ ಜವಾಬ್ದಾರಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದು ನಾವೆಲ್ಲರೂ ಕೂಡ ಒಂದು ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ಈ ಜಿಲ್ಲೆಯ ಒಂದು ಶಾಖೆಯನ್ನ ಈ ಕಾರ್ಯಕ್ರಮದ ನಂತರ ಒಂದು ಜಿಲ್ಲಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಅಂತ ಈಗ ವಿಭಾಗೀಯ ಸಂಚಾಲಕರು. ಅದೇ ರೀತಿ ತಾಳಿಕೋಟೆ ಅಂತ ಬಂದಾಗ ಡಿಎಸ್ಎಸ್ ನಾಗವಾರ ಸಾಹೇಬರ ಬಣ ಏನಿದೆ ಅದು ಯಾವುದೇ ರೀತಿಯಿಂದ ಒಂದು ಇಲ್ಲದಂತಹ ಒಂದು ಸಂಘಟನೆ ಅಂದರೆ ಅದು ಡಿಎಸ್ಎಸ್ ನಾಗವಾರ ಸಾಹೇಬರ ಬಣ ಅಂತಲೇ ಹೇಳ್ಬೋದು. ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಬಲಿಷ್ಠವಾದಂತಹ ನಾಯಕರನ್ನ ನೇಮಕ ಮಾಡಿ ಒಂದು ಬಲಿಷ್ಠವಾದಂತಹ ಒಂದು ತಂಡ ರಚನೆಯನ್ನು ಮಾಡಿ ಮತ್ತೆ ತಾಳಿಕೋಟೆಯಲ್ಲಿ ಕೂಡ ಒಂದು ಏನು ಮೊದಲನೇ ಹಿರಿಯರು ಈ ಒಂದು ಸಂಘಟನೆಯನ್ನ ಬೆಳೆಸಿಕೊಂಡು ಬಂದರು, ಅದೇ ಹಾದಿಯಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ನಾಯಕರನ್ನ ನೇಮಕ ಮಾಡಿ ಈ ಸಂಘಟನೆಯನ್ನ ಬಲಿಷ್ಠವಾಗಿ ಮುಂದುವರಿಸಿಕೊಂಡು ಹೋಗ್ಬೇಕಂತ ವಿನಂತಿಸಿಕೊಂಡು ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ನಾನು ಒಂದು ಮಾತುಗಳನ್ನು ಮುಂದುವರಿಸಿಕೊಂಡಿದ್ದೇನೆ. ನಾಗೇಶ್ ಎಂ ಕಟ್ಟಿಮನಿ ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕರು ಕೂಡ ಈ ಒಂದು ಕಾರ್ಯಕ್ರಮ ಉದ್ದೇಶ ಒಂದೆರಡು ಮಾತನ್ನು ಹೇಳುತ್ತಾರೆ. ಕರ್ನಾಟಕ ರಾಜ್ಯ ದಲಿತ ಸೇವಾ ಸಮಿತಿ ನಾಗವಾರ ಸ್ಥಾಪಿತ ಕಾರ್ಯಕ್ರಮ ಜನವರಿ 18ರಂದು ಬೆಂಗಳೂರಿನ ಗಾಂಧಿ ಭವನ್ ಮಹಾದೇವ ದೇಸಾಯಿ ಸಭಾಂಗಣ ಕುಮಾರ್ ಪಾರ್ಕ್ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಎಲ್ಲ ತಾಲೂಕು ನಿನ್ನೆ ತಾನೇ ಬಿಜಾಪುರ ಜಿಲ್ಲಾದಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ. ತಾಳಿಕೋಟೆ ತಾಲೂಕಿನಿಂದ ಕನಿಷ್ಠ ಒಂದು 50 ಜನನ ನಾವು ಕರ್ಕೊಂಡು ಹೋಗೋ ವಿಚಾರ ಐತಿ. ಆ ಉದ್ದೇಶವಾಗಿ ತಾಳಿಕೋಟೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋ ಕಾರ್ಯಕ್ರಮ
ಉದ್ದೇಶ ಇತ್ತು. ಆದರೆ ಅದೇ ಕಾರಣಕ್ಕಾಗಿ ನಮ್ಮ ತಾಲೂಕು ಶಾಖೆ ಮತ್ತು ಗ್ರಾಮ ಶಾಖೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕಾಗಿ ತಮ್ಮಲ್ಲಿ ರಾಜೇಶ್ ಕಟೀಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದ ಈಗಾಗಲೇ ಹೇಳಿದ ಹಾಗೆ ಇದು ಲಕ್ಷ್ಮೀ ನಾಗವಾರ್ ಅವರ ಒಂದು ಹೋರಾಟಗಾರನ ಅಳಿಯದ ನೆನಪು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ. ಒಂದು ನಾಯಕನ ಅವರ ಸ್ಮರಣೆಗೆ ಅವರ ನೆನಪಿಗಾಗಿ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ 18ನೇ ತಾರೀಕಿಗೆ ನಾವು ಬೆಂಗಳೂರಿಗೆ ಅವರ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದಕ್ಕೆ ಎಲ್ಲರೂ ಕೂಡ ತಯಾರಿರಬೇಕು. ಮತ್ತೆ ಯಾವ ರೀತಿ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಳ್ಳಬೇಕು, ವಾಹನದ ವ್ಯವಸ್ಥೆಯನ್ನ ರಾಜೇಶ್ ಕಟೀಲ್ ಅವರಾಗಿರ್ಬೋದು ಮತ್ತೆ ದೇವೇಂದ್ರ ಹರಿಮಿನಿಯವರು ತಮಗೆಲ್ಲರಿಗೂ ತಿಳಿಸಿಕೊಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ತಯಾರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಈ ಒಂದು ಸಂಘಟನೆಯನ್ನ ನಾವು ಮೊದಲಿದ್ದೀವಿ, ಅವರ ಮೊದಲಿದ್ದೀವಿ, ಅವರ ಋಣವನ್ನು ಮುಗಿಸೋದು ನಾವೆಲ್ಲರೂ ಕೂಡ ಕರ್ತವ್ಯ ಇಲ್ಲ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ. ಮತ್ತೆ ಪತ್ರ ಬಿಡುಗಡೆ ಕಾರ್ಯಕ್ರಮ ಸಭೆಯಲ್ಲಿ ಸಮಾಜದ ಹಿರಿಯ ಪತ್ರಕರ್ತ ಅನಿಲ್ ಹೊಸಮನಿ ಅವರ ಬಂಧನ ಹಾಗೂ ಬನೂಸಿ ಗ್ರಾಮದ ದಲಿತ ಮಹಿಳೆ ಹತ್ಯಾಚಾರ ಪ್ರಕರಣದ ಕುರಿತು ಚರ್ಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಳಿಯದ ನೆನಪು ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಲಾಯಿತು. ಸಭೆಯಲ್ಲಿ ದಲಿತ ಸಂಘಟನೆಗಳ ಪದಾಧಿಕಾರಿಗಳಾದ ಕಾಶಿನಾಥ್ ಕಾರಗನೂರ, ದೇವು ಗೊಟಖಂಡಕಿ, ಭೀಮರಾವ್ ರತ್ನಾಕರ್, ಬಸವರಾಜ್ ಬಳಗಾನೂರ, ಚಂದ್ರು ದೊಡ್ಡಮನಿ, ಬಾಬು ಮಿಣಜಗಿ, ಸಂಜು ಗುತಾಳೆ, ಕಾಶಿನಾಥ್ ದೊಡ್ಡಮನಿ, ತುಂಬಗಿ, ಪರಶುರಾಮ್ ನಾವದಗಿ, ಅಮೋಘ ಹಂದ್ರಾಳ ಚಬನೂರ, ಕಾಶಿನಾಥ ಹಡಗಿನಾಳ, ಮುನ್ನಾ ಹುಣಶ್ಯಾಳ ಮತ್ತಿತರರು ಇದ್ದರು. ವರದಿ ರಮೇಶ್ ದಲ್ಲಾಳಿ, ಪ್ರಜಾಧ್ವನಿ, ಕನ್ನಡ ನ್ಯೂಸ್ ಚಾನೆಲ್, ತಾಳಿಕೋಟೆ.